ಸರ್ಕಾರ ಮಾಂಸ ಮಾರಾಟ ನಿಷೇಧ ಅಂತ ಹೊರಡಿಸಿದೆ. ಬಟ್ ಅದು ಪ್ರತಿ ವರ್ಷವೂ ಗಾಂಧಿ ಜಯಂತಿಯಿಂದ ಹೊರಡಿಸ್ತಾ ಇದ್ದಾರೆ. ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡಿ, ಈ ಧಾರ್ಮಿಕ ಒಂದು ಹಬ್ಬವನ್ನು ಆಚರಣೆ ಮಾಡಲು ಹಿಂದೂ ಧರ್ಮದ ಕೋಟ್ಯಾಂತರ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ, ಗೃಹ ಇಲಾಖೆ ಮತ್ತು BBMPಯ ಮುಖ್ಯ ಆಯುಕ್ತರಿಗೆ ಎಲ್ಲರಿಗೂ ಮನವಿಯನ್ನು ನೀಡಿದ್ವಿ. ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಇದುವರೆಗೂ. ಹಾಗಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ಒತ್ತಾಯಿಸೋಣ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಂದು ವೇಳೆ ಸರ್ಕಾರ ಇದ್ಯಾವುದಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಮಹಾಲಯ ಅಮಾವಾಸ್ಯೆ ದಿನ ಅನ್ನೋದೇ ನಿರ್ಧಾರ, ಅವರೇನೋ ಕಠಿಣವಾದ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ಸಾರ್ವಜನಿಕರಿಗೆ ಏನು ಪಿತೃಪಕ್ಷ ಆಚರಣೆ ಮಾಡುವಂಥ ಕೋಟ್ಯಾಂತರ ಜನ ಹಿಂದೂಗಳಿದ್ದಾರೆ, ಅವರಿಗೆ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳೋದೇನೆಂದರೆ, ಇದೇ 29ನೇ ತಾರೀಕು ಭಾನುವಾರ ಅಥವಾ 1ನೇ ತಾರೀಕು ಅಕ್ಟೋಬರ್ ಮಂಗಳವಾರ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳಿ. ನಮ್ಮ ಸಂಪ್ರದಾಯದಂತೆ ಮಾಂಸಾಹಾರ ಅಡುಗೆಗಳನ್ನು ಮಾಡಿ ಎಡೆಯನ್ನು ಇಟ್ಟು ತಮ್ಮ ಹಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಪ್ರಮುಖ ಕಾರಣ, ತಮಗೆಲ್ಲ ಗೊತ್ತಿದ್ದಾಗೆ ಇದೇ 2ನೇ ತಾರೀಕು ಅಕ್ಟೋಬರ್ 2ನೇ ತಾರೀಕು 2024 ಗಾಂಧಿ ಜಯಂತಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಇದೆ. ಆದರೆ ಕಾಕತಾಳೀಯವಾಗಿ ಅದೇ ದಿನ ನಮ್ಮ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಹಬ್ಬವಾದ ಮಹಾಲಯ ಅಮಾವಾಸ್ಯೆ ಸಹ ಬಂದಿದೆ. ಮಹಾಲಯ ಅಮಾವಾಸ್ಯೆ ಅಂದರೆ ತಮಗೆಲ್ಲ ತಿಳಿದಿದೆ, ದೈವಾಧೀನರಾದಂತಹ ಹಿರಿಯರಿಗೆ, ಪಿತೃಗಳಿಗೆ ಪಿತೃಪಕ್ಷ ಮಾಡುವಂಥ ಹಬ್ಬ ಅನಾದಿ ಕಾಲದಿಂದಲೂ ಬಂದಿದೆ. ಬ್ರಿಟಿಷ್ ಕಾಲದಲ್ಲೇ ಈ ಆಚರಣೆ ನಡೀತಾ ಇತ್ತು. ಆ ಪಿತೃಪಕ್ಷ ಸಮಯದಲ್ಲಿ 2 ರೀತಿಯೂ ಮಾಡ್ತಾರೆ, ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತ. ಆಮೇಲೆ ಇದು ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ, ಈವನ್ ಮುಸ್ಲಿಂ ಧರ್ಮದಲ್ಲೂ ಹಿರಿಯರಿಗೆ ಎಡೆ ಇಡುವಂಥದ್ದು, ನೆನೆಸ್ಕೊಳ್ಳುವಂಥದ್ದು ಇದೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಇದೆ. ಬಟ್ ಹಿಂದೂ ಧರ್ಮದಲ್ಲಿ ಇರುವಂಥ ಇದಕ್ಕೆ ಪಿತೃಪಕ್ಷಗಳು ಮಹಾಲಯ ಅಮಾವಾಸ್ಯೆ ಅಂತ ಪ್ರಸಿದ್ಧಿ ಪಡೆದಿರೋದು. ಈ ಅಕ್ಟೋಬರ್ 2ನೇ ತಾರೀಕು ಪಿತೃಪಕ್ಷ ಬಂದಿರೋದ್ರಿಂದ ನಮ್ಮಲ್ಲಿ ಅನೇಕರು ಸಸ್ಯಾಹಾರಿಗಿಂತ ಮಾಂಸಾಹಾರ ಜಾಸ್ತಿ ಇದೆ. ಮಾಂಸಾಹಾರದಲ್ಲಿ ವಿವಿಧ ಭಕ್ಷ್ಯ ಭೋಜನಗಳನ್ನು ಮಾಡಿ ಅವರಿಗೆ ಇಷ್ಟವಾದಂಥ ತಿಂಡಿಗಳು, ಎಲ್ಲ ಮಾಂಸಾಹಾರ ತಿಂಡಿಗಳನ್ನು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಎಡೆಯನ್ನು ಇಟ್ಟು, ಆ ಎಡೆಯನ್ನು ಅಂದರೆ ಆ ದಿನ ಮಹಾಲಯ ಅಮಾವಾಸ್ಯೆ ಆಗಿರುವಂಥ ಪಿತೃಗಳು ಬಂದು ಯಾವುದೋ ಒಂದು ಪ್ರಾಣಿ ಪಕ್ಷಿಗಳ ಒಂದು ರೀತಿಯಲ್ಲಿ ಬಂದು ಅದನ್ನು ಸೇರಿಸಿ ಹೋಗ್ತಾರೆ. ಅದರಿಂದ ನಮಗೆ ಒಂದು ಯಶಸ್ಸು ಸಿಗ್ತದೆ. ನಮ್ಮ ಮುಂದಿನ ಜನ್ಮಕ್ಕೆ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೆ ಇವರಿಗೆಲ್ಲ ಅವರ ಒಂದು ಆಶೀರ್ವಾದ ಸಿಗ್ತದೆ ಅನ್ನೋದು ನಮ್ಮ ಹಿಂದೂಗಳ ಸಂಪ್ರದಾಯ. ಇದು ಮಾಡಲೇಬೇಕಾದಂಥ ಅನಿವಾರ್ಯ. ಹಾಗಾಗಿ ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ 12ನೇ ತಾರೀಕು ಒಂದು ಮನವಿ ಪತ್ರವನ್ನು ನೀಡಿದ್ವಿ. ಅದೇ ರೀತಿ ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಮತ್ತು ಗೃಹ ಇಲಾಖೆ ಅವ್ರಿಗೂ ಸಹ ನಾವು ಮನವಿ ಪತ್ರವನ್ನು ನೀಡಿದ್ವಿ. ಹಾಗೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರಿಗೂ ಸಹ ನಾವು ಮನವಿ ಪತ್ರವನ್ನು ನೀಡಿದ್ವಿ. ಆದರೆ ಯಾವುದೇ ಸರ್ಕಾರದಿಂದ ಇದುವರೆಗೂ ನಮಗೆ ಪ್ರತಿಕ್ರಿಯೆ ಬರಲಿಲ್ಲ. ಹೇಳಿದ್ನಲ್ಲ ಮೇಡಮ್, ಮಹಾಲಯ ಅಮಾವಾಸ್ಯೆ ದಿನ, ಗಾಂಧಿ ಜಯಂತಿ ದಿನ ಮಹಾಲಯ ಅಮಾವಾಸ್ಯೆ ಬಂದಿರೋದ್ರಿಂದ ಅವತ್ತು ಆಕ್ಚುಲಿ ಸರ್ಕಾರದ ವತಿಯಿಂದ ಮಾಂಸಾಹಾರ ನಿಷೇಧ ಅಂತ ಒಂದು ಸರ್ಕ್ಯುಲರ್ ಇದೆ. ಆ ಸರ್ಕ್ಯುಲರ್ ಇರೋದ್ರಿಂದ ಏನಾಗ್ತದೆ, ಪ್ರತಿಯೊಂದು ಪೊಲೀಸ್ ಇಲಾಖೆ ಇರ್ಬೋದು, BBMP ಇರ್ಬೋದು, ಪ್ರತಿಯೊಬ್ಬರು ಬಂದು ಅಂಗಡಿಗಳನ್ನ ಬಾಗಿಲಾಕ್ಸ್ತಾರೆ. ಆ ಬಾಗಿಲಾಕ್ಸೋದ್ರಿಂದ ಆ ಪಿತೃಪಕ್ಷ ಆಚರಣೆ ಮಾಡೋಂಥ ನಾಗರಿಕರಿಗೆ ಮಾಂಸ ಕೊರತೆ ಉಂಟಾಗ್ತದೆ, ಮತ್ತು ಅಡಚಣೆ ಆಗ್ತದೆ ಹಬ್ಬ ಮಾಡಲಿಕ್ಕೆ. ಇದೊಂದು ವಿಶೇಷ ಪ್ರಕರಣ ಅಂತ ನಾವು ಇಲ್ಲಿ ಗಾಂಧೀಜಿಗೆ ಅವಮಾನ ಮಾಡುವಂಥ ಪ್ರಶ್ನೆ ಇಲ್ಲ. ಗಾಂಧೀಜಿಗೆ ನಾವೆಲ್ಲ ಗೌರವ ಕೊಡಬೇಕು. ಬಟ್ ಅದೇ ರೀತಿ ಹಬ್ಬನೂ ಬಂದಿರೋದ್ರಿಂದ ಅದನ್ನು ಒಂದು ಮ್ಯಾನೇಜ್ ಮಾಡಿ ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಕೊಡಲಿ ಅಂತ ನಾವು ಅವತ್ತು ಆ ನಿಷೇಧನ ವಾಪಸ್ ತೆಗೆದುಕೊಳ್ಳಿ, ಆ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಅನುವು ಮಾಡಿಕೊಡಿ ಅಂತ ನಾವು
ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ವಿ. ಆದರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಹಾಗಾಗಿ ನಾವು ತಮ್ಮ ಒಂದು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಸುವಂಥ ಕಾರ್ಯ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ನಿಮ್ಮ ಮುಖಾಂತರ ಮತ್ತೊಮ್ಮೆ ಮಾಡಿ ಅದಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು. ಒಂದು ವೇಳೆ ಕೊಡಲಿಲ್ಲ ಅಂದರೆ ನಾವು ಸಾರ್ವಜನಿಕರಲ್ಲಿ ಯಾರು ಹಿಂದೂ ಬಂದವರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇದೇ 29ನೇ ತಾರೀಕು ಭಾನುವಾರ ಇಲ್ಲಾಂದರೆ 1ನೇ ತಾರೀಕು ಮಂಗಳವಾರ ಅವತ್ತಾದರೂ ನಿಮ್ಮ ಒಂದು ಆಚರಣೆಯನ್ನು ಸಂಪ್ರದಾಯನ ಪೂಜೆ ಮಾಡಿ ಮುಗಿಸ್ಕೊಳ್ಳಿ ಅಂತಲೂ ಸೆಕೆಂಡ್ ಆಪ್ಷನ್ ಆಗಿ ನಿಮ್ಮ ಮುಖಾಂತರ ಒಂದು ಸಾರ್ವಜನಿಕರಿಗೆ ತಿಳಿಸೋಣ ಅಂತಲೂ ಅಂದ್ಕೊಂಡಿದ್ವಿ. ಅಲ್ಲ, ಮಾಡ್ಕೊಂಬ ಸರ್, ಇದು ಆಲ್ರೆಡಿ ಇದ್ದಾರೆ, ತಪ್ಪಿಲ್ಲ. ಆದರೆ ಮಹಾಲಯ ಅಮಾವಾಸ್ಯೆ ಅಂತ ನೀವು, ನಾನು ಯಾವುದೋ ಒಂದು ವಿಡಿಯೋನಲ್ಲಿ ಯೂಟ್ಯೂಬಲ್ಲಿ ನೋಡಿದೆ, ಶ್ರೀಶಾನಂದ್ ಅಂತ ಒಂದು ಮಾತಾಡೋದ್ರಲ್ಲಿದೆ. ಬ್ರಿಟಿಷ್ನವರು ಆವಾಗಲೇ ಮಹಾಲಯ ಅಮಾವಾಸ್ಯೆನ ಫ್ರೀ ಇಂಡಿಪೆಂಡೆನ್ಸ್ ಡೇ ಅಂತ ಡಿಕ್ಲೇರ್ ಮಾಡಿದರು. ಏನು ಮಾಡಿದ್ರು ಅಂದರೆ ಮಹಾಲಯ ಅಮಾವಾಸ್ಯೆ ದಿನನೇ ಮಾಡಬೇಕು ಅನ್ನೋದು ಒಂದು ಮುಖ್ಯ. ಇವು 15 ದಿನದಲ್ಲಿ ಎಲ್ಲರೂ ಮಾಡ್ತಾರೆ, ಆದರೆ ಮಹಾಲಯ ಅಮಾವಾಸ್ಯೆ ದಿನ ಒಂದು ಶ್ರೇಷ್ಠ ಅನ್ನೋದಿರುತ್ತೆ, ಅದೊಂದು ಕಾರಣ ಅಷ್ಟೆ. ಅಲ್ಲ, ಮಾಡೋರು ಮಾಡ್ಬೋದು, ಬಟ್ ಅವತ್ತು ಮಾಡಿದ್ರೆ ಶ್ರೇಷ್ಠ. ಮತ್ತು ಪಿತೃಗಳು ಈಗ ಎಲ್ಲ ಅವ್ರಿಗೆ ನಾವು ಮಹಾಲಯ ಅಮಾವಾಸ್ಯೆ ದಿನ ನಾವು ಹೋಗ್ಬೇಕು, ಯಾವುದೋ ಒಂದು ರೂಪದಲ್ಲಿ ಪಕ್ಷಿಗಳ ರೂಪದಲ್ಲಿ ಹೋಗ್ಬೇಕು, ಆ ಎಡೆನ ತಿನ್ನಬೇಕು ಅನ್ನೋದು ಬರ್ತಾರೆ ಅನ್ನೋದು ನಮ್ಮ ನಂಬಿಕೆ ಅಲ್ವಾ. ಮಹಾಲಯ ಅಮಾವಾಸ್ಯೆ ದಿನ ನಾವು ಎಡೆ ಇಟ್ಟಿಲ್ಲ ಅಂದರೆ ಅವ್ರು ಬಂದಂಥವ್ರು ನಮಗೆ ಶಾಪ ಹಾಕ್ಬೋದು. ಈಗ ಸರ್ಕಾರದಿಂದ ಡಿಬೇಟ್ಗಳಲ್ಲಿ ಆಲ್ರೆಡಿ ನೋಡಿದ್ರೆ ಜ್ಯೋತಿಷಿಗಳು ಹೇಳಿದ್ದಾರೆ, ಮಹಾಲಯ ಅಮಾವಾಸ್ಯೆ ದಿನನೇ ಅದು ಮಾಡಬೇಕು ಅನ್ನೋದು ಒಂದು ಇದೆ. ಬಂದ್ಬಿಡುತ್ತಲ್ಲ, ಮತ್ತೆ ನೈಟ್ ಮಾಡೋಕ್ಕಾಗಲ್ಲ, ಅದು ಬೆಳಿಗ್ಗೆ ಮಾಡಿ ಕರೆಸ್ಬೇಕು ಅನ್ನೋದೊಂದು ಇರುತ್ತಲ್ಲ ಸರ್. ಎಲ್ಲ ನಂಬೋಕೆ ಜನತೆ ಪಬ್ಲಿಕ್ಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ಉದ್ದೇಶ ಇಲ್ಲ. ಟೈಮಲ್ಲಿ ಹೇಳಿದ್ದು, ಆಮೇಲೆ ಮಧ್ಯಕ್ಕೆ ಮಾತಾಡಿದ್ದಾರೆ. ಟೈಮಲ್ಲಿ ಅಹಿಂಸಾ ಮಾರ್ಗ ಅನ್ನೋದು ಸ್ವಾತಂತ್ರ್ಯ ಪಡೀಲಿಕ್ಕೆ ಅವರು ಕೋಳಿ ತಿನ್ಬೇಡಿ, ಕುರಿ ತಿನ್ಬೇಡಿ ಅಂತ ಕರೆ ಕೊಟ್ಟಿರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. ಅದು ಇದನ್ನ ನಾವು ಕಾಂಟ್ರವರ್ಸಿ ಮಾಡುವಂಥದ್ದು ಬೇಡ. ಮಾಡಿ ಮಟನ್ ಬ್ಯಾನ್ ಮಾಡಿ ಅಂತ ಹೇಳಿರಲಿಲ್ಲ. ಗಲಾಟೆ ಮಾಡೋದು ಬೇಡ, ಒಡಲಾಟ ಮಾಡೋದು ಬೇಡ ಅಂತ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಆ ಒಂದು ಕರೆ ಕೊಟ್ಟಿದ್ರು. ತತ್ವದ ನೆನಪಿಗಾಗಿ ಅವರ ಜಯಂತಿ ದಿವಸ ಯಾವುದೇ ಸ್ವಾತಂತ್ರ್ಯ ನಾರ್ಮಲ್ ನೀವು ಪ್ರಾವಿಷನ್ ಸ್ಟೋರ್ ಬಂದಿದ್ರೆ ಬಾಗಿಲು ಹಾಕುವಂತ ಬಾಗಿಲು ಮುಗಿಸ್ತಾರೆ, ಮಾಡ್ತಾನೆ ಇದ್ದಾರೆ. ಈಗ ನಾವು ಅವತ್ತೇ ಮಾಡಬೇಕು, ಏನ್ ಮಾಡೋದು ಅಂತ. ಅದಕ್ಕೆ ನಮಗೂ ಒಂದು ಏನೋ ಕ್ಲಿಷ್ಟಕರ ಪರಿಸ್ಥಿತಿ. ನಾವು ಸಮಸ್ಯೆ ಆಗಿದೆ. ಈಗ ಕರೆ ಕೊಡ್ತಾ ಇದ್ದೀವಿ ತಮ್ಮ ವಾಹಿನಿಗಳ ಮುಖಾಂತರ, ಭಾನುವಾರ ಅಥವಾ ಮಂಗಳವಾರ ಮುಗಿಸ್ಕೊಳ್ಳಿ ಅಂತ. ನಾವು ಎಲ್ಲ ರೀತಿಯಲ್ಲೂ ಇದ್ದೀವಿ. ಸರ್ಕಾರ ಒಂದು ವೇಳೆ ಏನಾದರೂ ಅದರಲ್ಲಿ ಆಪ್ಷನ್ ಇದ್ರೆ ಕೊಡ್ಬೋದು, ಕೊಟ್ಟು ಸರ್ಕಾರ ಇದು ಒಂದು ಸಣ್ಣ ಪುಟ್ಟ ಇದೆಯಲ್ಲ ಸರ್, ಇಡೀ ಇಲ್ಲಿದ ಲೋಕಲ್ ರೀಜನ್ ಒಂದು ಸಂಪ್ರದಾಯನ ಕಾಪಾಡಲಿಕ್ಕೋಸ್ಕರ ನಾವು ಕೇಳ್ತಾ ಇರೋದು. ಇದನ್ನ ನಾವು ಅದು ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದೆ ಅಲ್ವಾ, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ, ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದೀವಿ. ಹೀಗಾಯ್ತು. ಇದೇ ತರ ಇನ್ನ ಒಂದು ವರ್ಷದಲ್ಲಿ 14-15 ದಿವಸ ಇದೇ ತರ ಮೀಟ್ಲೆಸ್ ಡೇ, ಮಾಂಸಾಹಾರ ನಿಷೇಧ ಅಂತ ಇದೆ. ಈಗ ಒಂದು ಗಾಂಧೀಜಿಯವ್ರದ್ದು ಇಡೋಣ, ಬೇರೆನೂ ಸುಮಾರಿದೆ. ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಬೇರೆ ಒಂದು ಹೈಕೋರ್ಟಲ್ಲಿ ಒಂದು ರಿಟ್ ಮಾಡೋ ಇದ್ದೀವಿ. ಸುಮಾರು ದಿನಗಳಿಗೆ ಮೀಟ್ಲೆಸ್ ಡೇ ಅಂತ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಹೋದಾಗ ಆಹಾರ ನಮ್ಮಕ್ಕೂ ಬರುತ್ತೆ. ತುಂಬಾ ದಿನ ಇವತ್ತು ಮಾಂಸ ತಿನ್ಬೇಡಿ ಅಂತ ಹೇಳೋದು ಒಂದೆಲ್ಲ ಒಂದ್ ಕಡೆ ನಮಗೂ ಬಂದಿರೋಂಥ ಒಂದು ಹಬ್ಬ. ಅದನ್ನ ಒಂದು ಭಾವನೆ ಮುಖಾಂತರ ಕೆಲವು ಮೀಟ್ ಇವರು ಯಾರು ಸುಮಾರು ಸಂಘಟನೆಗಳು ಕೊಟ್ಟಿದ್ದಾರೆ, ಸಾರ್ವಜನಿಕರ ಪರವಾಗಿಯೂ ಕೊಟ್ಟಿದ್ದಾರೆ. ಅವರು ಬರೋದು ವರ್ಷಕ್ಕೊಂದೇ ದಿನ ಬರೋದು, ಅಮಾವಾಸ್ಯೆ ದಿನ ಮಾತ್ರ ಬರೋದು, ವರ್ಷಕ್ಕೊಂದೇ ದಿನ. ಬಹಳ ದೂರದಿಂದ ಬರ್ತಿರ್ತಾರೆ. ಮತ್ತು ಇನ್ನೊಂದು, ನಾವು ಮನುಷ್ಯರಿಗಾದರೆ ಇಲ್ಲ ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಏನೋ ಹೇಳ್ಬೋದು. ಅವು ಪ್ರೇತಗಳು, ಅವಕ್ಕೆ ನಾವು ಏನು ಆನ್ಸರ್ ಹೇಳೋಕ್ಕಾಗಲ್ಲ. ಅದೊಂದು ತುಂಬ ಸಮಸ್ಯೆ ಆಗುತ್ತೆ. ಮನುಷ್ಯರಿಗಾದರೆ ಏನು ಹೇಳ್ಬೋದು ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ.
ಅದು ಪ್ರಯತ್ನಗಳಿಗೆ ನಾವು ಏನು ಅದಕ್ಕೆ ಆನ್ಸರ್ ಹೇಳೋಕ್ಕಾಗಲ್ಲ. ಇದು ನಮಗೆ ಸಮಸ್ಯೆ ಆಗಿದೆ. ಕೆಜಿ ಚಿಕನ್ ಹೋಗುತ್ತೆ. ಒಂದು ಸಂಡೇ ಟೈಮಲ್ಲಿ ಅದು 8 ಲಕ್ಷ ಕೆಜಿಗೆ ಹೋಗುತ್ತೆ. 8-9 ಲಕ್ಷ 8 ಲಕ್ಷಕ್ಕೂ ಹೋಗುತ್ತೆ. ಬೇರೆ ಸರ್ ಮಟನ್ ಮಟನ್ ಬಗ್ಗೆ ನಮ್ಗೆ ಗೊತ್ತೆ, ನಾವೆಲ್ಲ ಚಿಕನ್ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್. ಈ ದಿನ ಪಿತೃಪಕ್ಷ ದಿನ ಎಷ್ಟು ಹೋಗ್ಬೋದು ಆ ದಿನ ಅಂದಾಜು ಅದು ಮಾಡೋದು? ಈಕ್ವಲ್ ಒಂದು ಸಂಡೇಗಿಂತ ಜಾಸ್ತಿನೇ ಹೋಗುತ್ತೆ ಸರ್. ಆ ದಿನ ಹೋಗುತ್ತೆ ಒಂದು ಬೆಂಗಳೂರು ನಾನು ಹೇಳಿದ್ದು, ಬೆಂಗಳೂರು. ಟೋಟಲ್ ಬೆಂಗಳೂರು ಅಂಡ್ ಇನ್ನೊಂದು ರೌಂಡಲ್ಲಿ ಸರ್ ಹೈಯೆಸ್ಟ್ ಚಿಕನ್ ವ್ಯಾಪಾರ ಯಾವತ್ತು ಸರ್ ಆಗುತ್ತೆ ಇಡೀ ವರ್ಷಕ್ಕೆ? ಭಾನುವಾರ ಮಾಮೂಲಿ, ಭಾನುವಾರ ಇನ್ನು ಯುಗಾದಿ ಸ್ಪೆಷಲ್ ಡೇ ಅಲ್ಲ ಯುಗಾದಿ ಈ ಥರ ಮತ್ತೆ ಈ ದಸರಾ ಎಷ್ಟು ಸರ್ ಮತ್ತೆ ಡಬಲ್ ಹೆಚ್ಚು 9 ಲಕ್ಷ ಟನ್ ಅಥವಾ ಹೇಗೆ? 9 ಲಕ್ಷ ಟನ್ ಹೋಗುತ್ತಾ ಎಷ್ಟು? 9 ಲಕ್ಷ. ಈಗ 5 ಲಕ್ಷ ಪ್ರತಿನಿತ್ಯ ಇದ್ರೆ ಕೆಜಿನ 5 ಲಕ್ಷ ಕೆಜಿ. 9 ಲಕ್ಷ ಕೆಜಿ. ಈಗ ಮಾಂಸ ಬಂದು 220-230 ರೇಂಜಲ್ಲಿ ಇದೆ ಸರ್. ಮತ್ತೆ ಅದು ಸಾರ್ವಜನಿಕರಿಗೆ ಮತ್ತೆ ಎಲ್ರಿಗೂ ಗೊತ್ತಾಗಲಿ ಅಂತ ನಾವು ಡೈಲಿ ಪ್ರತಿನಿತ್ಯ KPT ಅಂತ ಒಂದು ಪತ್ರಿಕೆ ರೇಟ್ ಕೊಡ್ತಾ ಇದ್ದೀವಿ. ಬೆಳೆದು ಕೊಡ್ತಾರಲ್ಲ ಅದ್ರದ್ದು ರೇಟ್ ಅಲ್ಲಿ ಕೊಡ್ತಾರೆ, ರಿಟೇಲ್ ರೇಟ್ ಏನು ಕೊಡಲ್ಲ. ಕಳೆದ ಪೌರ್ಣಮಿಯಿಂದ ಈ ಅಮಾವಾಸ್ಯವರೆಗೆ 15 ದಿವಸ ಪಿತೃಪಕ್ಷದಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಾಗೆ, ಅಂದರೆ ಅಂಥ ದಿವಸ ಯಾವ ರಜೆ ಸಿಗುತ್ತೆ, ಕೆಲವರು ದುಡ್ಡಿನ ಸಮಸ್ಯೆಗಳಿರ್ತವೆ, ಕೆಲವರಿಗೆ ಪೇಮೆಂಟ್ ಆಗಿರೋದಿಲ್ಲ, ಈ ಥರದಲ್ಲಿ ಇದ್ದವರು ಅವರ ಅನುಕೂಲಕ್ಕೆ ತಕ್ಕಾಗೆ ಹಬ್ಬಗಳನ್ನ ಆಚರಿಸ್ತಾ ಬಂದಿದ್ದಾರೆ. ಬಹು ಮುಖ್ಯವಾಗಿ ಮಹಾಲಯ ಅಮಾವಾಸ್ಯೆ ಅಂತ ಒಂದು ತಲತಲಾಂತರದಿಂದ ನಡ್ಕೊಂಡ್ಬಂದಿರುವಂಥ ಹಬ್ಬ ಇದು. ಅದೇ ದಿನ ಗಾಂಧಿ ಜಯಂತಿ ಕೂಡ ಬಂದಿದೆ. ಈ ಗಾಂಧಿ ಜಯಂತಿ ಬಂದಿರೋ ಉದ್ದೇಶಕ್ಕೋಸ್ಕರನೇ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಪಿತೃಪಕ್ಷ ಆಚರಣೆ ಮಾಡೋರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಸಾರ್ವಜನಿಕರವಾಗಿ ನಾವು ನಮ್ಮ KPT ವತಿಯಿಂದ ಒತ್ತಾಯ ಮಾಡಿರೋದು, ಹಬ್ಬ ಮಾಡೋಂಥವ್ರಿಗೆ ಅವಕಾಶ ಮಾಡಿಕೊಡಿ. ಇಲ್ಲಿ ಕೆಲವ್ರಿಗೆ ಒಂದು ರಾಂಗ್ ಮೆಸೇಜ್ ಏನು ಹೋಗ್ತಿದೆ ಅಂದರೆ KPTಯವರು ಆ ವ್ಯಾಪಾರ ಕಮ್ಮಿ ಆಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೆಲವರು ಒಂದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ತಪ್ಪು ಅದು. ನಾವು ವ್ಯಾಪಾರ ಯಾವತ್ತಿದ್ರೂ ಮಾಡ್ತೀವಿ, ವ್ಯಾಪಾರ ಆಗುವಂಥದ್ದು ಯಾವತ್ತಿದ್ರೂ ಆಗುತ್ತೆ. ಉದ್ದೇಶ ಅದಲ್ಲ. ನಮ್ಮ ಉದ್ದೇಶ ಏನಂದ್ರೆ ಸಾರ್ವಜನಿಕರಿಗೆ ಹಬ್ಬ ಮಾಡೋರಿಗೆ ತೊಂದರೆ ಆಗಬಾರ್ದು. ಅದರಲ್ಲಿ ನಮ್ಮ KPT ವತಿಯಿಂದ ಏನೆಲ್ಲ ಅವ್ರಿಗೆ ಸಾರ್ವಜನಿಕವಾಗಿ ಅನುಕೂಲ ಮಾಡಿಕೊಡ್ಬೇಕೋ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಾವಿವತ್ತು ಸರ್ಕಾರಕ್ಕಾಗಲಿ BBMP ಕಮಿಷನರ್ಗಾಗಲಿ ನಾವು ಲೆಟರ್ ಕೊಟ್ಟಿರೋ ಉದ್ದೇಶ ಇದು. ನಮ್ಮ ಕಡೆಯಿಂದ ಅವ್ರ ಪರವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ 2ನೇ ತಾರೀಕು ಸರ್ಕಾರ ವತಿಯಿಂದ ನಮಗೆ ಪರ್ಮಿಷನ್ ಕೊಡದೇ ಇದ್ದ ಪಕ್ಷದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮ KPT ವತಿಯಿಂದ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬುಧವಾರ ಹಬ್ಬ ಆಚರಣೆ ಮಾಡೋಕ್ಕಾಗದೇ ಇದ್ದ ಪಕ್ಷದಲ್ಲಿ 2 ದಿನ ಮೊದಲೇ ಭಾನುವಾರ ಮಂಗಳವಾರ ಹಬ್ಬ ಮಾಡ್ಕೊಳ್ಳೋಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಂದ ನಾವೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಯಾರು ತಪ್ಪ ತಿಳ್ಕೊಳ್ಳೋದನ್ನ ಒಂದು ದಿನವನ್ನು ನಾವು ಯಾವುದೇ ರಾಷ್ಟ್ರೀಯ ನೀತಿಯನ್ನು ಬದಲಿಸಲಿಕ್ಕೆ ತಪ್ಪಭಿಪ್ರಾಯ ತಿಳ್ಕೊಬೇಡಿ. ಯಾವುದೇ ರಾಷ್ಟ್ರೀಯ ನೀತಿಯನ್ನು ಬದಲಿಸಲಿಕ್ಕೆ ನಾವು ಕೇಳ್ತಾ ಇಲ್ಲ. ಯಾವುದೋ ಒಂದು ದಿನ ಬಂದಿರೋದ್ರಿಂದ ಸಾರ್ವಜನಿಕರ ಅನುಕೂಲಕ್ಕೋಸ್ಕರವಾಗಿ ನಾವು ತಮ್ಮಲ್ಲಿ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈ ಮೂಲಕ ಹೇಳೋದೇನು ಅಂತಂದರೆ, ಅಹಿಂಸಾವಾದ ಒಂದು ಕಡೆ ಅಂದರೆ, ಇನ್ನೊಂದು ಕಡೆ ಅಹಿಂಸಾವಾದ ಇದು ನಮ್ಮ ಆಹಾರ ನಮ್ಮ ಹಕ್ಕು ಅನ್ನೋ ಥರ. ಬಟ್ ಇದನ್ನು ನಾವು ರಾಷ್ಟ್ರೀಯ ನೀತಿಗೆ ನಾವು ಅನುಗುಣವಾಗಿ ನಾವು ತಗೊಳ್ತಾ ಇಲ್ಲ. ಅಹಿಂಸಾವಾದ ಬೇರೆ, ಈ ಮಹಾಲಯ ಅಮಾವಾಸ್ಯೆ ಏನಿದೆ ಇದು ಒಂದು ದಿನಕ್ಕೆ ಮಾತ್ರ ಸೀಮಿತ. ಇನ್ನು ಎಷ್ಟೋ ವರ್ಷಕ್ಕೆ ಬರ್ಬೋದು, ಯಾವಾಗೋ ಬರ್ಬೋದು. ಅದು ಈ ವರ್ಷ ಒಂದೇ ಒಂದು ದಿವಸ ಬಂದಿರೋದ್ರಿಂದ ನಾವು ಈ ವಿಚಾರವನ್ನು ಪ್ರಮುಖವಾಗಿ ತಗೊಂಡಿರ್ತಕ್ಕಂಥದ್ದು. ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸೋದು ಅಂದರೆ ತಮ್ಮ ಮೂಲಕ ಮನವಿ ಸಲ್ಲಿಸ್ತಾ ಇರೋದು ಏನಂದರೆ, ಅದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ವತಿಯಿಂದ ಕರೆದಿರುವಂಥ ಈ ಪತ್ರಿಕಾಗೋಷ್ಠಿಗೆ
ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತೇನೆ. ಮೊದಲಿಗೆ ನನ್ನ ಹೆಸರು KN ನಾಗರಾಜು, ಅಧ್ಯಕ್ಷರು, ಕರ್ನಾಟಕ ಪೋಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ಗೆ ಅಧ್ಯಕ್ಷರಾಗಿದ್ದೀನಿ. ಹಾಗೆಯೇ ನನ್ನ ಎಡಭಾಗದಲ್ಲಿರುವವರು ಉಪಾಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ಸಾದಿಕ್ ರವರು. ಹಾಗೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿದ್ದಾರೆ ಶ್ರೀ ಅಹಮದ್ ಭಾಯ್ ಅವರು. ಹಾಗೆ ಖಜಾಂಚಿಗಳಾಗಿ ರಘುಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ಸದಸ್ಯರಾದ ಶಿವರಾಜ್ರವರು ಇದ್ದಾರೆ. ಇನ್ನು ಇಲ್ಲಿ ನಮ್ಮ KPTN ಖಜಾಂಚಿಗಳಾಗಿ ಖಜಾಂಚಿ ಒನ್ನಾಗಿ ನಾಗರಾಜ್ರವರು ಇದ್ದಾರೆ. ಹಾಗೆ KPTN ಪ್ರಧಾನ ಕಾರ್ಯದರ್ಶಿಗಳಾದಂಥ N ಸೆಲ್ವರಾಜ್ರವರು ಇದ್ದಾರೆ. ಹಾಗೆ ಸದಸ್ಯರಾದಂಥ ಶೋಯಬ್ ರವರು ಇದ್ದಾರೆ. ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಅಂಬರೀಶ್ ಅವರಿದ್ದಾರೆ.